ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ 31ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಗುರುಗಳು ಈ ವಿಷಯದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳುವಂತ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರವನ್ನ ಪಡಿಬೇಕಾದ್ರೆ ಅವನಲ್ಲಿ ದಯೆ ಇರಬೇಕು. ಸೊ ಭಗವದ್ ಭಕ್ತನಿಗೆ ಆ ದಯೆ ಅನ್ನೋದು ಯಾವಾಗ್ಲೂ ಇರುತ್ತೆ. ಅವನು ತಾನು ಮಾತ್ರ ಭಕ್ತನಾಗಿರೋದಲ್ಲ, ಬೇರೆಯವರು ಅಂತಂದ್ರೆ ಈಗ ಸಾಮಾನ್ಯ ಜೀವಿಗಳಿರ್ತಾರಲ್ಲ, ಅವರಿಗೆ ಜ್ಞಾನ ಇರಲ್ಲ, ತಿಳುವಳಿಕೆ ಇರೋದಿಲ್ಲ. ಸೊ ಅವರಿಗೆ ಭಗವಂತನನ್ನ ಭಕ್ತಿ ಮಾಡಬೇಕು, ಅವನನ್ನ ಭಕ್ತಿಯಿಂದ ಸೇವೆ ಮಾಡಬೇಕು ಅನ್ನುವಂಥ ವಿಷಯವನ್ನ ಹೇಳಿ ಅವರಿಗೆಲ್ಲರಿಗೂ ಕೂಡ ಆ ವಿಷಯದಲ್ಲಿ ತಿಳುವಳಿಕೆಯನ್ನು ಮೂಡಿಸಿ ಅವರು ಮುಂದೆ ಬರೋದಕ್ಕೆ ಅವನು ಸಹಾಯ ಮಾಡ್ತಾನೆ. ಈ ರೀತಿ ಮಾಡಬೇಕಾದ್ರೆ ಅವನಿಗೇನು ತುಂಬ ಸುಲಭವಾಗಿ ಕೆಲಸ ಆಗ್ಬಿಡೋದಿಲ್ಲ. ಅದಕ್ಕಾಗಿ ಅವನು ಬೇಕಾದಷ್ಟು ಕಷ್ಟಗಳನ್ನು ಅನುಭವಿಸ್ತಾನೆ. ಆ ರೀತಿ ಕಷ್ಟಗಳನ್ನು ಅನುಭವಿಸ್ಲೇಬೇಕಾಗತ್ತೆ ಅಂತ ಕೂಡ ಗುರುಗಳು ಹೇಳಿದ್ರು. ಈಗ ಮುಂದುವರೆದು ಹೇಳ್ತಾರೆ, ವ್ಯಕ್ತಿಯು ಭಗವಂತನಿಗೆ ಗುಡಿಗೆ ಹೋಗುತ್ತಾನೆ ಮತ್ತು ಬಹುಭಕ್ತಿಯಿಂದ ಪೂಜಿಸುತ್ತಾನೆ, ಆದರೆ ಅವನು ಜನಸಾಮಾನ್ಯರ ಬಗ್ಗೆ ಸಹಾನುಭೂತಿ ತೋರಿಸುವುದಿಲ್ಲ ಅಥವಾ ಇತರ ಭಕ್ತರಿಗೆ ಗೌರವ ತೋರಿಸುವುದಿಲ್ಲವಾದರೆ ಅಂತಹ ವ್ಯಕ್ತಿಯನ್ನು ತೃತೀಯ ವರ್ಗದ ಭಕ್ತನೆಂದು ತಿಳಿಯಬೇಕೆಂಬುದಾಗಿ ಹೇಳಲಾಗಿದೆ. ಇಲ್ಲಿ ಭಕ್ತರಲ್ಲೂ ಕೂಡ 3 ವರ್ಗ ಇದೆ. ಅದರಲ್ಲಿ ಯಾರ್ಯಾರು ಹೇಗಿರ್ತಾರೆ, ಅವರ ಒಂದು ನಡವಳಿಕೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಮೊದಲನೇ ವ್ಯಕ್ತಿ, ಅವನು ಭಗವಂತನ ಗುಡಿಗೆ ಹೋಗ್ತಾನೆ ಮತ್ತೆ ಭಕ್ತಿಯಿಂದ ಪೂಜೆ ಮಾಡ್ತಾನೆ, ಇದೆಲ್ಲ ಮಾಡ್ತಾನೆ, ಆದ್ರೆ ಅವನು ಜನಸಾಮಾನ್ಯರ ಬಗ್ಗೆ ಸಹಾನುಭೂತಿಯನ್ನ ತೋರಿಸೋದಿಲ್ಲ. ಅವನು ಬೇರೆ ಭಕ್ತರಿಗೂ ಕೂಡ ಗೌರವವನ್ನ ಕೊಡೋದಿಲ್ಲ. ನಾನ್ ಮಾಡ್ತಾ ಇರೋದು ಸರಿ, ನಾನೇ ಸರಿ ಅನ್ನೋ ರೀತಿ ಅವನು ಇರ್ತಾನೆ. ಈ ರೀತಿಯ ವ್ಯಕ್ತಿಗಳ ನಾವು ನೋಡಿರ್ತೀವಿ. ಅವರು ದೇವಸ್ಥಾನಕ್ಕೂ ಹೋಗ್ತಾರೆ, ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ, ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಎಲ್ಲ ಮಾಡಿದ್ರು ಕೂಡ ಜನಸಾಮಾನ್ಯರ ಬಗ್ಗೆ ಸಹಾನುಭೂತಿ ಇರೋದಿಲ್ಲ. ನಾನು ಇವರಿಗೆ ಈ ವಿಚಾರಗಳನ್ನು ಹೇಳಿ ಅವರನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ವಿಚಾರ ಅವ್ರಿಗಿರೋದಿಲ್ಲ. ಅಷ್ಟೇ ಅಲ್ಲ, ಬೇರೆ ಯಾರಾದರೂ ಭಕ್ತರು ಇರ್ತಾರಲ್ಲ, ಅವ್ರಿಗೆ ಗೌರವ ಕೂಡ ಕೊಡೋದಿಲ್ಲ ಅವನು. ಸೊ ಈ ರೀತಿಯ ವ್ಯಕ್ತಿಯನ್ನ ತೃತೀಯ ವರ್ಗ ಅಂತಂದ್ರೆ ಅಧಮ ಭಕ್ತರು ಅಂತ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಮುಂದುವರೆದು ಹೇಳ್ತಾರೆ, ದ್ವಿತೀಯ ವರ್ಗದ ಭಕ್ತನೆಂದರೆ ಕರುಣೆಯುಳ್ಳವನು ಮತ್ತು ಪತಿತಾತ್ಮರ ಬಗ್ಗೆ ದಯಾಪೂರ್ಣನು. ಈ ದ್ವಿತೀಯ ವರ್ಗದ ಭಕ್ತನು ತಾನು ಭಗವಂತನ ಚಿರಂತನ ದಾಸನೆಂದು ತನ್ನ ಸ್ಥಾನವನ್ನು ಯಾವಾಗಲೂ ತಿಳಿದಿರುತ್ತಾನೆ. ಆದುದರಿಂದ ಅವನು ಭಗವದ್ ಭಕ್ತರೊಂದಿಗೆ ಗೆಳೆತನಗಳನ್ನು ಮಾಡುತ್ತಾನೆ. ಜನಸಾಮಾನ್ಯರಿಗೆ ಭಕ್ತಿಪೂರ್ಣ ಸೇವೆಯನ್ನು ಬೋಧಿಸುತ್ತಾ ಅವರೊಂದಿಗೆ ದಯೆಯಿಂದ ವರ್ತಿಸುತ್ತಾನೆ ಮತ್ತು ಭಕ್ತರಲ್ಲದವರೊಂದಿಗೆ ಸಹಕರಿಸಲು ಅಥವಾ ಒಡನಾಡಲು ನಿರಾಕರಿಸುತ್ತಾನೆ. ತನ್ನ ಭಗವತ್ ಸೇವೆಯಲ್ಲಿ ಜನಸಾಮಾನ್ಯರ ಬಗ್ಗೆ ದಯಾಪೂರ್ಣನಾಗಿ ಒಬ್ಬನು ಎಂದಿನ ತನಕ ಇರುವುದಿಲ್ಲವೋ ಅಂದಿನವರೆಗೆ ಅವನು ತೃತೀಯ ವರ್ಗದ ಭಕ್ತನಾಗಿರುತ್ತಾನೆ. ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ 2ನೇ ವರ್ಗದ ಭಕ್ತರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವನಿಗೆ ಕರುಣೆ ಇರುತ್ತೆ, ಮತ್ತೆ ಯಾರು ಪಾಪಾತ್ಮರಾಗಿರ್ತಾರೋ, ಕೆಟ್ಟ ಕೆಲಸಗಳನ್ನ ಮಾಡ್ತಿರ್ತಾರೋ ಅವ್ರ ಬಗ್ಗೆನೂ ಕೂಡ ಅವ್ರಿಗೆ ದಯೆ ಇರುತ್ತೆ. ಆ ರೀತಿಯ ದ್ವಿತೀಯ ವರ್ಗದ ಭಕ್ತ ಏನ್ ಮಾಡ್ತಾನೆ, ನಾನು ಭಗವಂತನ ಚಿರಂತನ ದಾಸ ಅಂತ ತಿಳ್ಕೊಂಡು, ಅಂದ್ರೆ ನನ್ನ ಒಂದು ಸ್ಥಾನ ಏನು ಅಂತಂದ್ಬಿಟ್ಟು ಅವನು ಗೊತ್ತಿರುತ್ತೆ, ನಾನೊಬ್ಬ ದಾಸ ಅನ್ನೋದು ಗೊತ್ತಿರುತ್ತೆ. ನಾನು ಒಡೆಯ ಅಂತ ಅವನು ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ನಾನು ಭಗವಂತನ ದಾಸ ಅಂತ ತಿಳ್ಕೊಂಡಿರ್ತಾನೆ. ಅದಕ್ಕೋಸ್ಕರನೇ ಅವನೇನು ಮಾಡ್ತಾನೆ, ಭಗವಂತನ ಭಕ್ತರು ಯಾರಿರ್ತಾರೋ ಅವರ ಗೆಳೆತನವನ್ನ ಅವನು ಮಾಡ್ತಾನೆ. ಆಯ್ತಾ. ಆಮೇಲೆ ಜನಸಾಮಾನ್ಯರಿಗೆ ಭಕ್ತಿ ಹೇಗೆ ಮಾಡಬೇಕು, ಭಕ್ತಿ ಸೇವೆ ಅಂತಂದ್ರೆ ಏನು, ಅದನ್ನೆಲ್ಲ ಬೋಧನೆ ಮಾಡ್ತಾ ಅವ್ರ ಜೊತೆ ಅವನು ದಯೆಯಿಂದ ಇರ್ತಾನೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಅವ್ರಿಗೂ ಕೂಡ ಸಹಾಯ ಮಾಡ್ತಿರ್ತಾನೆ. ಮತ್ತೆ ಯಾರು ಭಕ್ತರು ಅಲ್ಲದೆ ಇರ್ತಾರೋ ಅವ್ರ ಜೊತೆ ಸಹಕರಿಸೋದಕ್ಕೆ ಮತ್ತೆ ಒಡನಾಡೋದಕ್ಕೆ, ಅಂದ್ರೆ ಅವ್ರ ಜೊತೆ ಇರೋದಕ್ಕೆ ಮತ್ತೆ ಅವ್ರು ಹೇಳಿದಂಗೆ ಕೇಳೋದು ಅಥವಾ ಅವರು ಜೊತೆ ಬೆರೆಯೋದಕ್ಕೆ ಅವನು ಇಷ್ಟಪಡೋದಿಲ್ಲ. ಇಲ್ಲಪ್ಪ, ಭಕ್ತರು ಅಲ್ಲದೆ ಇರೋರನ್ನ ಅವನು ದೂರನೇ ಇಟ್ಟಿರ್ತಾನೆ. ಅಂದ್ರೆ ಅವ್ರ ಬಗ್ಗೆ ಅವನಿಗೆ ದಯೆ ಅನುಕಂಪ ಎಲ್ಲ ಇರುತ್ತೆ, ಅವರಿಗೆ ತಿಳುವಳಿಕೆ ಕೂಡ ಹೇಳ್ತಾನೆ. ಆದರೆ ಅವ್ರ ಭಕ್ತಿಯನ್ನೇ ಒಪ್ಕೊಳ್ಳಲ್ಲ ಅಂತಂದ್ರೆ ಅಂಥವ್ರ ಸಹವಾಸವನ್ನು ಅವನು ಮಾಡೋದಿಲ್ಲ. ತನ್ನ ಭಕ್ತಿ ಸೇವೆಯಲ್ಲಿ ಜನಸಾಮಾನ್ಯರ ಬಗ್ಗೆ ಅವನಿಗೆ ದಯಾಪೂರ್ಣೆ ಒಂದು ಭಾವ ಇರುತ್ತೆ. ಆಯ್ತಾ. ಅದು ಎಲ್ಲಿವರೆಗೂ ಇರೋದಿಲ್ವೋ ಅಲ್ಲಿವರೆಗೂ ಅವನು 3ನೇ ವರ್ಗದ ಭಕ್ತನಾಗೇ ಇರ್ತಾನೆ. ಯಾವಾಗ ನಮಗೆ ಜನಸಾಮಾನ್ಯರ ಬಗ್ಗೆನೂ ದಯೆ ಪ್ರೀತಿ ಕರುಣೆ ಅನ್ನೋದು ಇರುತ್ತೋ
ಆವಾಗ ನಾವು ದ್ವಿತೀಯ ವರ್ಗದ ಭಕ್ತರಾಗಿರ್ತೀವಿ. ಆದರೆ ಹಂಗಂದ್ಬಿಟ್ಟಿದ ತಕ್ಷಣನೇ ಯಾರೂ ಭಗವಂತನನ್ನೇ ನಂಬೋದಿಲ್ವೋ ಅಥವಾ ಭಗವಂತ ಅಂತಂದ್ರೇ ಅವ್ರಿಗೆ ಇಷ್ಟ ಇರೋದಿಲ್ವೋ ಅಂಥವ್ರ ಜೊತೆ ಅವನು ಇರೋದಕ್ಕೆ ಇಷ್ಟಪಡೋದಿಲ್ಲ, ಅದನ್ನು ನಿರಾಕರಣೆ ಮಾಡ್ತಾನೆ. ಈಗ ಯಾರಿಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೋ ಅಂಥವ್ರ ಜೊತೆನೇ ಇರಬೇಕು. ಯಾಕಂದರೆ ಸಹವಾಸದಿಂದ ಸನ್ಯಾಸಿಗಳು ಕೆಟ್ಟು ಹೋಗ್ತಾರೆ ಅಂತ ಹೇಳ್ತಾರಲ್ವಾ. ಅದಕ್ಕೆ ನಾವು ನೋಡಬೇಕು ಆ ವ್ಯಕ್ತಿಯನ್ನು, ಅವನು ಹೇಗೆ ನಡ್ಕೊಳ್ತಾನೆ, ಯಾವ ರೀತಿ ಇದ್ದಾನೆ ಅಂತಂದ್ಬಿಟ್ಟು. ಅವನು ತೀರಾ ನಮಗೆ ಆಪೋಸಿಟ್ ಆಗಿದ್ದಾಗ, ಅಂದರೆ ಅವನು ಭಗವಂತನನ್ನೇ ಒಪ್ಕೊಳ್ಳೋದಿಲ್ಲ, ಅವನು ಯಾವುದನ್ನೂ ಮಾಡೋದಿಲ್ಲ ಅಂತಂದಾಗ ಅಂಥ ವ್ಯಕ್ತಿಯಿಂದ ನಾವು ದೂರ ಇರೋದು ಒಳ್ಳೆಯದು. ಆದರೆ ಅವನ ಬಗ್ಗೆ ಅನುಕಂಪ ಅಂತೂ ಇರುತ್ತೆ. ಆಯಿತು, ಅವನಿಗೆ ಯಾವಾಗ ಸಮಯ ಸಿಗುತ್ತೋ ಅವಾಗೆಲ್ಲ ಅವನನ್ನು ತಿದ್ದೋ ಪ್ರಯತ್ನ ಮಾಡ್ತಾರೆ. ಆದರೆ ಅವನು ತಿದ್ಕೊಳ್ಳಿಲ್ಲ ಅಂತಂದರೆ ಅಂಥವರ ಸಹವಾಸಕ್ಕೆ ಹೋಗಬಾರ್ದು. ಈ ರೀತಿ ಇನ್ನು ಪ್ರಥಮ ವರ್ಗದ ಭಕ್ತನು ಈ ಭೌತಿಕ ಅಸ್ತಿತ್ವಕ್ಕಾಗಿ ಭಯ ಪಡಬೇಕಾಗಿಲ್ಲವೆಂದು ಪ್ರತಿಯೊಬ್ಬ ಜೀವಿಗೂ ಹೀಗೆ ಭರವಸೆ ಕೊಡುತ್ತಾನೆ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬದುಕೋಣ ಮತ್ತು ಭೌತಿಕ ಅಸ್ತಿತ್ವದ ಅಜ್ಞಾನವನ್ನು ಜಯಿಸೋಣ. ನೋಡಿ, ಇಲ್ಲಿ ಪ್ರಥಮ ವರ್ಗದ ಭಕ್ತ ಏನು ಮಾಡ್ತಾನೆ ಅಂದರೆ, ಈ ಒಂದು ಭೌತಿಕ ಜೀವನದಲ್ಲಿ ನಾವು ಇರಬೇಕಾದ್ರೆ ಏನೇನೆಲ್ಲ ಮಾಡಬೇಕು ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ, ಅಂದರೆ ಇಲ್ಲಿ ನನಗೊಂದು ಅಸ್ತಿತ್ವ ಇದೆ ಅಂತ ತಿಳ್ಕೊಂಡು ನಾವು ಬದುಕ್ತಾ ಇದ್ದೀವಲ್ವ, ಆ ರೀತಿಯ ಈ ಭೌತಿಕ ಅಸ್ತಿತ್ವಕ್ಕೆ ಅವನು ಭಯ ಪಡಬೇಕಾಗಿಲ್ಲ. ಯಾಕಂದರೆ ಅವನು ಪ್ರತಿಯೊಬ್ಬ ಜೀವಿಗೂ ಕೂಡ ಭರವಸೆಯನ್ನು ಕೊಡ್ತಾನೆ. ಏನು? ನಾವು ಭಗವಂತನ ಪ್ರಜ್ಞೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಬದುಕೋಣ ಮತ್ತು ಭೌತಿಕ ಅಸ್ತಿತ್ವದ ಅಜ್ಞಾನವನ್ನು ಜಯಿಸೋಣ. ನಾವಿಲ್ಲಿ ನಮಗೆ ಅಸ್ತಿತ್ವ ಇದೆ, ನಾನು ಒಬ್ಬ ಓನರ್ ಆಗಿದ್ದೀನಿ, ನಾನು ಒಬ್ಬ ಪ್ರೆಸಿಡೆಂಟ್ ಆಗಿದ್ದೀನಿ, ನಾನೊಬ್ಬ ಪೊಲೀಸ್ ಆಗಿದ್ದೀನಿ, ಅಥವಾ ನಾನು ಇನ್ನೇನೋ ಆಗಿದ್ದೀನಿ, ನನಗೆ ಎಷ್ಟೋ ಐಶ್ವರ್ಯ ಇದೆ, ಹಾಗೆ ಹೀಗೆ ಅಂತ ನಾವು ಈ ಭೌತಿಕ ಅಸ್ತಿತ್ವದನ್ನೇ ನನ್ನದು ಅಂತ ತಿಳ್ಕೊಂಡು ಅದಕ್ಕೋಸ್ಕರ ನಾವು ಬದುಕ್ತಾ ಇದ್ದೀವಿ, ಹೋರಾಡ್ತಾ ಇದ್ದೀವಿ, ಏನೇನೋ ಮಾಡ್ತಾ ಇದ್ದೀವಲ್ವಾ. ಇದೆಲ್ಲ ಆಗ್ತಾ ಇರೋದು ಅಜ್ಞಾನದಿಂದ. ಸೊ ಇದರಿಂದ ಗೆದ್ದು ಬರಬೇಕು ಅಂತಂದರೆ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಇರಬೇಕು. ಅಂತ ಅದಕ್ಕೋಸ್ಕರ ನಾವು ಸದಾ ಭಗವಂತನನ್ನು ಮನಸ್ಸಲ್ಲಿ ಇಟ್ಕೊಂಡು ಅವನ ಆರಾಧನೆ ಮಾಡ್ತಾ, ಅವನ ಗುಣಗಾನವನ್ನು ಮಾಡ್ತಾ, ಅವನ ಲೀಲೆಗಳ ಕಥೆ ಶ್ರವಣಗಳನ್ನು ಮಾಡ್ತಾ, ಅವನ ಭಜನೆಗಳನ್ನು ಹಾಡ್ತಾ, ಅವನ ಸೇವೆ ಮಾಡ್ತಾ ನಾವು ಬದುಕಬೇಕೇ ಹೊರತು ಈ ಭೌತಿಕ ಅಸ್ತಿತ್ವದಲ್ಲಿ ನಾನು ಇರಬೇಕು, ಇಲ್ಲಿ ನನಗೊಂದು ಅಸ್ತಿತ್ವ ಇದೆ ಅಂತ ತಿಳ್ಕೊಂಡು ಊಟ ತಿಂಡಿ ಮನೆ ನಮ್ಮ ಇಂದ್ರಿಯಗಳ ಒಂದು ಆಸೆಗಳನ್ನು ಪೂರೈಸೋದು, ಇದರಲ್ಲಿ ನಾವು ಮುಳುಗಿದ್ದೀವಿ ಅಂತಂದರೆ ಅದು ಅಜ್ಞಾನ ಅಂತ ಅರ್ಥ. ಆಯಿತಾ? ಅದಕ್ಕೋಸ್ಕರ ಇಲ್ಲಿ ಪ್ರಥಮ ವರ್ಗದ ಭಕ್ತ ಏನಂತ ಭರವಸೆ ಕೊಡ್ತಾನೆ? ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬದುಕೋಣ ಮತ್ತು ಭೌತಿಕ ಅಸ್ತಿತ್ವದ ಅಜ್ಞಾನವನ್ನು ಜಯಿಸೋಣ ಅಂತ ಹೇಳ್ತಾನೆ. ಈಗ ಮುಂದುವರೆದು ಹೇಳ್ತಾರೆ, ಕರ್ದಮ ಮುನಿಯು ತನ್ನ ಗೃಹಸ್ಥ ಜೀವನದಲ್ಲಿ ಅತ್ಯಂತ ದಯಾಪೂರ್ಣನಾಗಿ ಮತ್ತು ಉದಾರಿಯಾಗಿ ಇರುವಂತೆಯೂ, ತನ್ನ ವೈರಾಗ್ಯ ಜೀವನದಲ್ಲಿ ಜನರಿಗೆ ಅಭಯವನ್ನು ನೀಡುವಂತೆಯೂ ಭಗವಂತನಿಂದ ನಿರ್ದೇಶನ ಪಡೆದನೆಂದು ಇಲ್ಲಿ ಸೂಚಿಸಲಾಗಿದೆ. ಅಂದರೆ ಅರ್ಥ, ಇಲ್ಲಿ ಕರ್ದಮ ಮುನಿ ಫಸ್ಟು ತನ್ನ ಗೃಹಸ್ಥ ಜೀವನವನ್ನು ನಡೆಸಬೇಕು, ಅದರಲ್ಲಿ ದಯಾಪೂರ್ಣನಾಗಿರಬೇಕು ಮತ್ತು ಉದಾರಿಯಾಗಿರಬೇಕು. ಆಮೇಲೆ ತನ್ನ ವೈರಾಗ್ಯ ಜೀವನ ಬರುತ್ತಲ್ಲ, ಈಗ ತನ್ನ ಒಂದು ಕರ್ತವ್ಯ ಏನಿದೆಯೋ ಗೃಹಸ್ಥ ಜೀವನದಲ್ಲಿ ಅದು ಮುಗಿಸಿದ ಮೇಲೆ ವೈರಾಗ್ಯ ಜೀವನಕ್ಕೆ ಬರ್ತಾನವನು. ಆಗ ಜನರಿಗೆ ಅಭಯವನ್ನು ಕೊಡಬೇಕು. ಅಂದರೆ ಯಾವುದಕ್ಕೂ ಹೆದರ್ಕೊಳ್ಬೇಡಿ, ಈ ರೀತಿ ಮಾಡಿ ಅಂತ ಅವರಿಗೆ ಇವರು ಉಪದೇಶವನ್ನು ಮಾಡಬೇಕು. ಈ ರೀತಿ ಭಗವಂತನಿಂದ ನಿರ್ದೇಶನವನ್ನು ಪಡ್ಕೊಂಡ ಅಂತಂದ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ವಿರಕ್ತ ಜೀವನದಲ್ಲಿ ಇರತಕ್ಕ ಓರ್ವ ಸನ್ಯಾಸಿಯು ಜನತೆಗೆ ಜ್ಞಾನ ಪ್ರಕಾಶ ನೀಡುವುದಕ್ಕಾಗಿ ಇರತಕ್ಕವನು. ಅವನು ಜ್ಞಾನೋಪದೇಶಕ್ಕಾಗಿ ಮನೆಯಿಂದ ಮನೆಗೆ ತೆರಳುತ್ತಾ ಸಂಚರಿಸಬೇಕು. ಗೃಹಸ್ಥನು ಮಾಯೆಯ ಪ್ರಭಾವದಿಂದ ಕೌಟುಂಬಿಕ ಕಾರ್ಯಗಳಲ್ಲಿ ಮಗ್ನನಾಗಿ ಕೃಷ್ಣನೊಂದಿಗೆ ಇರಬೇಕಾದ ತನ್ನ ಸಂಬಂಧವನ್ನು ಮರೆಯುತ್ತಾನೆ. ಅವನು ಬೆಕ್ಕುಗಳಂತೆ ಮತ್ತು ನಾಯಿಗಳಂತೆ ವಿಸ್ಮರಣೆಯಲ್ಲಿ ಸಾಯುವುದಾದರೆ ಅವನ ಬದುಕು ವ್ಯರ್ಥವಾಗಿರುತ್ತದೆ. ಆದುದರಿಂದ ಒಬ್ಬ ಸನ್ಯಾಸಿಯ ಕರ್ತವ್ಯವೆಂದರೆ ಪರಿವ್ರಾಜಕನಾಗಿರುತ್ತಾ ಮರೆವಿನಿಂದ ಕೂಡಿದ ಆತ್ಮರನ್ನು ಅವರಿಗೆ ಭಗವಂತನೊಂದಿಗೆ ಇರತಕ್ಕ ಶಾಶ್ವತ ಸಂಬಂಧದ ಜ್ಞಾನೋಪದೇಶದ ಮೂಲಕ ಜಾಗೃತಪಡಿಸುವುದು ಮತ್ತು ಅವರನ್ನು ಭಗವದ್ಭಕ್ತಿ ಸೇವೆಯಲ್ಲಿ ನಿರತರಾಗುವಂತೆ ಮಾಡುವುದೇ ಆಗಿರುತ್ತದೆ. ನೋಡಿ, ಒಬ್ಬ ಮನುಷ್ಯ ಸನ್ಯಾಸಿಯಾಗಿದ್ದರೆ ಅವನು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ವಿರಕ್ತ ಜೀವನದಲ್ಲಿ ಇರುವಂಥ, ಅಂದರೆ ಎಲ್ಲದರಿಂದ ಅವನು ವೈರಾಗ್ಯವನ್ನು ಪಡ್ಕೊಂಡಿರ್ತಾನೆ. ಅಂದರೆ ಅವನಿಗೆ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ. ಈ ಒಂದು ಭೌತಿಕ ಪ್ರಪಂಚದಿಂದನೇ ಅವನು ವಿರಕ್ತನಾಗಿರ್ತಾನೆ. ಅವನು ಭಗವಂತನನ್ನು ಮಾತ್ರ
ಪಡ್ಕೊಂಡಿರ್ತಾನೆ, ಅವನಿಗೆ ಅವನ ಮೇಲೆ ಮಾತ್ರ ಇರತ್ತೆ ಮನಸ್ಸು, ಇನ್ಯಾವುದರಲ್ಲೂ ಇರೋದಿಲ್ಲ. ಅಂಥ ಒಬ್ಬ ಸನ್ಯಾಸಿ ಜನರಿಗೆ ಜ್ಞಾನದ ಒಂದು ಪ್ರಕಾಶವನ್ನು ಕೊಡೋದಕ್ಕೆ ಇರೋದು. ಆಯಿತಾ, ಅವ್ನು ತಿಳ್ಕೊಂಡು ಅವ್ನು ಮಾಡಿ ಅವನು ವೈರಾಗ್ಯವನ್ನು ಪಡ್ಕೊಂಡಿರ್ತಾನೆ. ನಂತರ ಅವನ ಕೆಲಸ ಏನು? ಯಾರು ಈ ಒಂದು ಭೌತಿಕ ಪ್ರಪಂಚದಲ್ಲೇ ಇದ್ದು ಒದಾಡ್ತಾ ಇದ್ದಾರೋ ಅವರಿಗೆ ಜ್ಞಾನವನ್ನು ಕೊಡೋದಕ್ಕೋಸ್ಕರ ಇರೋದು. ಸೊ ಈ ಜ್ಞಾನೋಪದೇಶವನ್ನು ಮಾಡೋದಕ್ಕೋಸ್ಕರ ಅವನಿರೋ ಕಡೆಯೇ ಎಲ್ಲರೂ ಬರೋದಿಲ್ಲ ಅಲ್ವಾ. ಈಗ ನಾವು ಯಾರನ್ನಾದರೂ 4 ಜನನ ಸತ್ಸಂಗಕ್ಕೆ ಬನ್ನಿ ಅಂತ ಕರೆದ್ರೆ ಬರ್ತಾರಾ? ಇಲ್ಲ, ಬೈ ಫೋರ್ಸ್ ಮಾಡಿ ಕರ್ಕೊಂಡು ಹೋದರೂ ಕೂಡ ಬರಲ್ಲ ಅವರು. ಸೊ ಅದಕ್ಕೆ ಒಬ್ಬ ಸನ್ಯಾಸಿ ಆಗಿರೋ ಒಂದು ಕೆಲಸ ಏನಪ್ಪ ಅಂತಂದರೆ, ಜ್ಞಾನೋಪದೇಶವನ್ನು ಮಾಡೋದಕ್ಕೋಸ್ಕರ ಅವನು ಮನೆಯಿಂದ ಮನೆಗೆ ಸಂಚಾರ ಮಾಡ್ತಾ ಇರಬೇಕು. ಈಗ ಸನ್ಯಾಸಿಗಳು ಯಾಕೆ ಮನೆ ಹತ್ರ ಬರ್ತಾರೆ, ಅವ್ರ ಮನೆಗೆ ಯಾಕೆ ಹೋಗ್ತಾರೆ, ಇವ್ರ ಮನೆಗೆ ಯಾಕೆ ಹೋಗ್ತಾರೆ ಅಂತ ಎಲ್ಲ ಹೇಳ್ತಾರಲ್ವಾ, ಅದಕ್ಕೊಂದು ಕಾರಣ ಇದೆ. ಅವನ ಸನ್ಯಾಸಾಶ್ರಮದ ಒಂದು ಕರ್ತವ್ಯನೇ ಬೇರೆಯವರು ಯಾರು ಗೃಹಸ್ಥಾಶ್ರಮದಲ್ಲಿರ್ತಾರೋ ಅವರಿಗೆ ಭಗವಂತನ ವಿಚಾರಗಳನ್ನು ತಿಳಿಸ್ಬೇಕು ಅವನು. ಅದಕ್ಕೋಸ್ಕರ ಅವನು ಮನೆಗೆ ಹೋಗ್ತಾನೆ. ಇಲ್ಲ ಅಂದರೆ ಮನೆಯಲ್ಲಿರೋರು ಆಚೆನೆ ಬರೋದಿಲ್ವಲ್ಲ, ಇಂಥ ಒಂದು ವಿಚಾರಗಳನ್ನು ಕೇಳೋದಕ್ಕೆ ಬರೋದಿಲ್ವಲ್ಲ, ಅದಕ್ಕೋಸ್ಕರ ಅವನು ಮನೆಗೆ ಸಂಚಾರ ಮಾಡಬೇಕು. ಯಾಕೆ ಅಂತಂದರೆ ಒಬ್ಬ ಗೃಹಸ್ಥನಾಗಿರುವಂಥವನು ಮಾಯೆಯ ಪ್ರಭಾವದಿಂದಾಗಿ ಅವನು ಬರೀ ಕುಟುಂಬದ ಕೆಲಸಗಳಲ್ಲೇ ಮಗ್ನನಾಗಿರ್ತಾನೆ. ಈಗ ಯಾರನ್ನಾದರೂ ಈ ಒಂದು ಸತ್ಸಂಗವನ್ನು ಒಂದು 10 ನಿಮಿಷ ಕೇಳಿ ಅನ್ನಿ, ಅಯ್ಯೋ ನನಗೆ ಪುರ್ಸೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನನಗೆ ಸಮಯನೇ ಇಲ್ಲ, ನನಗೆ ಬೇಕಾದಷ್ಟು ಜವಾಬ್ದಾರಿಗಳಿದೆ, ಬೇಕಾದಷ್ಟು ಕೆಲಸ ಇದೆ, ಮನೆ ಕೆಲಸ ಮಾಡಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಕಾಲೇಜಿಗೆ ಕಳಿಸ್ಬೇಕು, ಅಥವಾ ನಾನು ಕೆಲ್ಸಕ್ಕೆ ಹೋಗಬೇಕು, ನಾನು ಮನೆ ಕೆಲಸ ಮಾಡಬೇಕು, ಈ ರೀತಿ ಹೇಳ್ತಾರೆ ಹೊರತು ಭಗವಂತನ ವಿಚಾರವನ್ನು ಸ್ವಲ್ಪ ಹೊತ್ತು ಕೇಳೋಣ ಅಂತಂದರೆ ಯಾರಿಗೂ ಸಮಯ ಇಲ್ಲ. ಈಗ ನಮಗೆ ಭಗವಂತನ ಜೊತೆ ಒಂದು ಸಂಬಂಧ ಇದೆ, ಆ ಸಂಬಂಧವನ್ನೇ ಮರ್ತು ಹೋಗಿದ್ದೀವಿ ನಾವು. ಹೇಗಿದ್ದೀವಿ ಈಗ ಅಂತಂದರೆ ಪ್ರಾಣಿಗಳ ಹಾಗೆ. ಅಂದರೆ ಬೆಕ್ಕು ನಾಯಿಗಳಿಗೆ ಭಗವಂತ ಭಕ್ತಿ ಇದೆಲ್ಲ ಇದೆಯಾ? ಇಲ್ಲ. ಯಾಕೆ? ಅವ್ರಿಗೆ ವಿಸ್ಮರಣೆ ಇದೆ. ಆದರೆ ನಮಗೆ ಆ ರೀತಿಯಲ್ಲ. ನಮಗೆ ಭಗವಂತ ಯಾರು ಏನು ಎಲ್ಲ ಗೊತ್ತಿದೆ ನಮಗೆ. ಆದರೆ ನಾವು ಹೇಗೆ ಬದುಕ್ತಾ ಇದ್ದೀವಿ ಅಂತಂದರೆ, ನಾವು ಎಲ್ಲ ಮರ್ತಿರೋ ಹಾಗೆ ನಾಯಿ ಮತ್ತು ಬೆಕ್ಕುಗಳ ಹಾಗೆ ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ. ಆ ರೀತಿ ಬದುಕೋದಾದರೆ ಈ ಒಂದು ಮನುಷ್ಯ ಜನ್ಮ ಕೊಟ್ಟಿರೋದಕ್ಕೆ ವ್ಯರ್ಥವಾದಂಗೆ ಆಯ್ತಲ್ವಾ. ಅದನ್ನು ಸಾರ್ಥಕತೆ ಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರನೇ ಒಬ್ಬ ಸನ್ಯಾಸಿಯ ಕರ್ತವ್ಯ ಏನಪ್ಪ ಅಂತಂದರೆ, ಅವನು ಪರಿವ್ರಾಜಕನಾಗಿ ನಾವು ಮರ್ತಿರುವಂಥ ನಮ್ಮಂಥ ಆತ್ಮರನ್ನ, ಅವರಿಗೆ ಭಗವಂತನ ಜೊತೆ ಏನು ಸಂಬಂಧ ಇದೆ, ನಾವು ಭಗವಂತನ ಶಾಶ್ವತ ದಾಸರು ಅಲ್ವಾ, ಆ ಒಂದು ಶಾಶ್ವತ ಸಂಬಂಧದ ಜ್ಞಾನೋಪದೇಶವನ್ನು ಮಾಡ್ತಾ, ಅಂದರೆ ನಿನಗೂ ಭಗವಂತನಿಗೂ ಏನು ಸಂಬಂಧ ಇದೆ ಅದನ್ನು ತಿಳ್ಕೊ ಅಂತ ಅವರಿಗೆ ಜ್ಞಾನೋಪದೇಶ ಮಾಡಿ ನಮ್ಮನ್ನು ಜಾಗೃತ ಮಾಡಿಸೋದು. ಮತ್ತು ಅವರನ್ನು ಯಾರು ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡು ಎಲ್ಲವನ್ನ ಮರ್ತು ಹೋಗಿರ್ತಾರೋ ಅವ್ರಿಗೆ ಮತ್ತೆ ನೆನಪನ್ನು ತಂದು ಅವರು ಭಗವಂತನ ಸೇವೆಯಲ್ಲಿ ಮುಳುಗುವ ಹಾಗೆ ಮಾಡುವಂಥದ್ದು ಅವ್ರ ಕೆಲಸ ಆಗಿರುತ್ತೆ. ಭಕ್ತನು ಪತಿತಾತ್ಮರ ಮೇಲೆ ದಯೆಯನ್ನು ತೋರಿಸಬೇಕು ಮತ್ತು ಅವರಿಗೆ ಅಭಯದ ಭರವಸೆಯನ್ನು ನೀಡಬೇಕು. ಒಬ್ಬನು ಭಗವದ್ ಭಕ್ತನಾದೊಡನೆ ತಾನು ಭಗವಂತನಿಂದ ರಕ್ಷಿತನು ಎಂದು ವಿಶ್ವಾಸ ಪಡುವನು. ಭಯವು ಭಗವಂತನಿಗೆ ಸ್ವತಃ ಭಯಪಡುವುದು, ಆದುದರಿಂದ ಅವನಿಗೆ ಭಯದೊಡನೆ ಏನು ಮಾಡಲಿಕ್ಕಿದೆ. ನೋಡಿ, ಒಬ್ಬ ಭಕ್ತನಾಗಿರುವಂಥವನು ಯಾರು ಪತಿತಾತ್ಮರಾಗಿದ್ದಾರೋ ಅಂದರೆ ಏನು, ಎಲ್ಲವನ್ನ ಮರೆತು ಭಗವಂತನ ವಿರೋಧವಾಗಿರ್ತಾರೆ. ಅವನನ್ನು ಕಂಪ್ಲೀಟಾಗಿ ಮರ್ತೇ ಹೋಗಿರ್ತಾರೆ. ಬರೀ ಭೌತಿಕ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಅಂಥ ಪತಿತಾತ್ಮರ ಮೇಲೆ ಅವನು ದಯೆ ತೋರಿಸ್ಬೇಕು. ಅವರಿಗೆ ನೀನೇನು ಭಯ ಪಡಬೇಡ, ಭಯನೇ ಇಲ್ಲ ಅನ್ನೋದನ್ನು ಹೇಳ್ಕೊಡ್ತಾನೆ. ಅಭಯದ ಭರವಸೆಯನ್ನು ಕೊಡ್ತಾನೆ. ಒಬ್ಬ ಭಗವದ್ ಭಕ್ತನಾದ ಅಂತಂದರೆ ಅವನು ಭಗವಂತನಿಂದ ರಕ್ಷಿತನಾಗಿದ್ದಾನೆ ಅಂತಲೇ ತಿಳ್ಕೊಬೇಕು. ಭಗವಂತನ ಭಕ್ತ ಅಂತಂದರೆ ಅವನಿಗೇನೂ ಕಷ್ಟಗಳಿರೋದಿಲ್ಲ. ಕಷ್ಟಗಳಿದ್ರೂ ಅವನಿಗೆ ಕಷ್ಟ ಅನ್ಸಲ್ಲ. ಎಕ್ಸಾಂಪಲ್ಲು ಪ್ರಹ್ಲಾದ ಮಹಾರಾಜ ತಂದೆಯಿಂದ ಏನೇನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾನೆ, ಆದರೆ ಅವನು ಏನಾದರೂ ಒಂದು ಸ್ವಲ್ಪ ಹೆದರ್ಕೊಳ್ತಾನ? ಇಲ್ಲ. ಯಾಕೆ? ನನ್ನ ರಕ್ಷಣೆಗೆ ಹರಿಯಿದ್ದಾನೆ, ಅವನು ಏನು ಇಚ್ಛೆ ಪಡ್ತಾನೋ ಆ ರೀತಿ ಆಗಲಿ ಅಂತ ಅವನು ಧೈರ್ಯವಾಗಿರ್ತಾನೆ. ನೋಡಿ, ಅವನಿಗೆ ಭಗವಂತನಲ್ಲಿ ಅಷ್ಟೊಂದು ವಿಶ್ವಾಸ ಇರತ್ತೆ. ಯಾಕಂದರೆ ಭಗವಂತನಿಂದ ನಾನು ರಕ್ಷಿತನಾಗಿರ್ತೀನಿ ಅನ್ನುವಂಥ ವಿಶ್ವಾಸ ಅವನಲ್ಲಿರೋದ್ರಿಂದ. ಆಮೇಲೆ ಭಗವಂತನಿಗೆ ಭಯನೇ ಭಯ ಪಡುತ್ತಂತೆ. ಭಯ ಭಗವಂತನ ನೋಡಿದ್ರೆ ಭಯ ಪಡುತ್ತೆ ಅಂದಮೇಲೆ ಇನ್ನು ಭಯ ಅನ್ನೋದು ನಮಗೇನು ಮಾಡೋದಕ್ಕೆ ಸಾಧ್ಯ? ಒಬ್ಬ ಭಕ್ತ ಆಗ್ಬಿಟ್ಟ ಅಂತಂದರೆ ಎಲ್ಲದರಿಂದ ಮುಕ್ತನಾಗ್ಬಿಟ್ಟಿರ್ತಾನೆ ಅವನು. ಅವನಿಗೆ ಯಾವುದೇ ಕಷ್ಟಗಳು ನೋವುಗಳು ಏನೂ ಇರೋದಿಲ್ಲ. ನಮ್ಮ ಕಣ್ಣಿಗೆ ಒಬ್ಬ ಭಕ್ತನಿಗೆ ಏನಪ್ಪ ಇಷ್ಟು ಕಷ್ಟಪಡ್ತಾ ಇದ್ದಾನೆ, ಇವನಿಗೆ ಹೋಗಿ ಈ ರೀತಿ ಒಂದು ದುಃಖ, ಬಡವನಾಗಿದ್ದಾನೆ, ಕಾಯಿಲೆ ಇದೆ ಅಂತ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು.
ಆದರೆ ನಿಜವಾಗ್ಲೂ ಅವನು ಒಳಗಡೆಯಿಂದ ಆನಂದವಾಗಿರ್ತಾನೆ. ಲೋಕದ ದೃಷ್ಟಿಗೆ ಹೇಗಾದರೂ ಇರಲಿ, ಅವನಿಗೆ ಯಾವ ಭಯ ಇಲ್ಲ, ಯಾವ ಚಿಂತೆ ಇಲ್ಲ. ಏನು ಬಂದರೂ ಈ ಶರೀರಕ್ಕೆ ಬಂದಿದೆ, ಭಗವಂತ ಯಾವುದೋ ಒಂದು ಕಾರಣಕ್ಕೆ ಕೊಟ್ಟಿದ್ದಾನೆ, ಬರುತ್ತೆ ಹೋಗುತ್ತೆ ಅನ್ನೋ ರೀತಿ ಅವನು ಅದ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಯಾಕಂದರೆ ಅವನ ಮನಸ್ಸು ಸದಾ ಭಗವಂತನ ಭಜನೆ, ಅವನನ್ನು ಸ್ಮರಣೆ ಮಾಡೋದ್ರಲ್ಲಿ ತೊಡಗಿರುತ್ತೆ ಹೊರತು ಇದಕ್ಕೆಲ್ಲ ಅವನಿಗೆ ಸಮಯನೇ ಇರೋದಿಲ್ಲ. ಆ ರೀತಿ ಅವನು ಭಗವಂತನಿಂದ ರಕ್ಷಿತನಾಗಿರ್ತಾನೆ. ಇದರ ಬಗ್ಗೆ ಇನ್ನೂ ಒಂದಷ್ಟು ವಿಚಾರಗಳನ್ನು ಗುರುಗಳು ಹೇಳಿದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.